ನನ್ನ ವಿಡಿಯೋದಲ್ಲಿ ನಾನು ಒಂದು ಸ್ಕಾಲರ್ಶಿಪ್ ಬಗ್ಗೆ ಹೇಳಿದ್ದೆ. HDFC ಪರಿವರ್ತನಾ ECSS ಸ್ಕಾಲರ್ಶಿಪ್ ಅಂತ 15,000ದಿಂದ 75,000 ವಾರ್ಷಿಕವಾಗಿ ನೀವು ತಗೋಬಹುದು ಅಂತ 1 ಮಿಲಿಯನ್ ವ್ಯೂಸ್ ಆಗಿದೆ. ವ್ಯೂಸ್ ಖುಷಿ ಆಯ್ತು, ಬಟ್ ಅದರಲ್ಲಿರೋ ಡೌಟ್ಸ್ ಗೆ ತುಂಬಾ ನನಗೂ ಕನ್ಫ್ಯೂಷನ್ ಶುರುವಾಗಿ ಕ್ಲಾರಿಟಿ ಕೊಡಬೇಕು ವಿತ್ ಪ್ರೂಫ್ ಅಲ್ಲಿ ಅಂತಾನೆ HDFC ಸಪೋರ್ಟಿವ್ ಟೀಮ್ ಹತ್ರನೇ ಮಾತಾಡಿ ಎಲ್ಲರೂ ಅಂತ ಇದ್ರೆ ಈ ಯೋಜನೆ ಈ ಸ್ಕಾಲರ್ಶಿಪ್ ಫೇಕ್ ಅಂತ ಖಂಡಿತ ಅವ್ರ ಹತ್ರನೇ ಮಾತಾಡಿದ್ನಿ. ಫಸ್ಟ್ ರೆಕಾರ್ಡ್ ಕೇಳಿ. Hello, welcome to 21st Study Management Customer Audience. Sir, as before I called you, sir, I've now recorded your voice because some viewers will not believe what I said. So once again, tell me HDFC Parivartana scholarship is real, please, sir. Yes, hello. HDFC Parivartana scholarship is real, sir. Everyone can apply. Yeah, HDFC Bank Parivartan is real, ma'am. Sir. What kind of ಸೊ ಈ ಸ್ಕಾಲರ್ಶಿಪ್ ಇರೋದು ನಿಜಾನೇ, ಆದ್ರೆ ತುಂಬಾನೇ ಕಾಂಪಿಟೇಷನ್ ಇರುತ್ತೆ ಕಣ್ರಿ. ಹಾಕ್ತಾ ಇರೋದು ಕರ್ನಾಟಕ ರಾಜ್ಯದವರು ಅಷ್ಟೇ ಅಲ್ಲ, ಭಾರತದಲ್ಲಿರೋ ಎಲ್ಲಾ ರಾಜ್ಯದವರಿಗೂ ಇದನ್ನ ಕೊಡ್ತಾ ಇದಾರೆ. ಭಾರತದಲ್ಲಿರೋ ಎಲ್ಲಾ ಸ್ಟೂಡೆಂಟ್ಸ್ಗೂ ಕೊಡ್ತಾ ಇದಾರೆ. ಅವ್ರೇನ್ ಕ್ಯಾಸ್ಟ್ ವೈಸ್ ಕೂಡ ಕೊಡ್ತಾ ಇಲ್ಲ, SC ST ಜನರಲ್ ನೋ, ಎಲ್ಲಾ ಸ್ಟೂಡೆಂಟ್ಸ್ ಆಗ್ಬೋದು. ಬಟ್ ಯಾರೆಲ್ಲ ಫೈನಾನ್ಷಿಯಲ್ ಇಶ್ಯೂಸ್ ಇದೆ ಅಂದ್ರೆ ಆರ್ಥಿಕವಾಗಿ ನಮಗೆ ದುಡ್ಡು ಕಟ್ಟಕ್ ಆಗಲ್ಲ ಅಂತ ಓದೋದ್ ಬಿಟ್ಬಿಡ್ತಾರಲ್ಲ, ಓದೋದ್ ಬಿಡಬಾರ್ದು ಅಂತಾನೆ ಅವರು ಸ್ಕಾಲರ್ಶಿಪ್ ಮುಖಾಂತರ ಹಣ ಕೊಡ್ತಾ ಇದಾರೆ. ಡಾಕ್ಯುಮೆಂಟ್ಸ್ ಕರೆಕ್ಟ್ ಇರಬೇಕು. ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅಲ್ಲಿ ಮಿಸ್ ಆಯ್ತು, ಒಂದೇ ತಪ್ಪಾಯ್ತು ಅಂದ್ರೂ ರಿಜೆಕ್ಟ್ ಆಗ್ಬಿಡುತ್ತೆ. ಸೊ ಹಾಗಾಗಿ ನಿಮ್ಮ ಹತ್ತಿರದ